ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. OLC ಬಗ್ಗೆ ಎಲ್ಲರಿಗೂ ನಮಸ್ಕಾರ. ಆಪರೇಷನ್ ಲಂಡನ್ ಕೆಫೆ ನಮ್ಮ ಮೂವಿಯ ಈ ಒಂದು ಪ್ರೀ ರಿಲೀಸ್ ಈವೆಂಟಲ್ಲಿ ನಾವಿದ್ದೇವೆ ಇವತ್ತು. ಸೊ ಸಿನಿಮಾ ಸ್ಟಾರ್ಟ್ ಆದಾಗಿಂದ ನಮ್ಮ ಎಲ್ಲ ಮಾಧ್ಯಮ ಮಿತ್ರರು ಕೂಡ ಅಲ್ಲಿಂದನೇ ನಮಗೆ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ನಮ್ಮ ಈ ಜರ್ನಿ ಸಾಧಾರಣ ಒಂದು 2.5-3 ವರ್ಷದ್ದು. ಸೊ ಸಿನಿಮಾ ಮಾಡಬೇಕಂತಾದಾಗ ನಮಗೆ ಫಸ್ಟ್ ಆಫ್ ಆಲ್ ಕವಿಶ್ ನನ್ನ ತುಂಬ ಒಂದು 15 ವರ್ಷದ ಫ್ರೆಂಡ್ಶಿಪ್ಪು ನಂದು ಮತ್ತು ಕವಿಶಿದು. ಸೊ ಅವರು ಈ ಒಂದು ಕತೆ ಅಂತಂದಾಗ ನನಗೆ ಕತೆ ತುಂಬ ಇಂಟ್ರೆಸ್ಟಿಂಗ್ ಇತ್ತು, ಕಂಟೆಂಟ್ ತುಂಬ ಸ್ಟ್ರಾಂಗ್ ಇತ್ತು. ಸೊ ಈ ಸಿನಿಮಾ ಮಾಡಬೇಕಂತ ಡಿಸೈಡ್ ಮಾಡಿದ್ವಿ. ಬಜೆಟ್ ವೈಸ್ ಕೂಡ ಹಾಗೆ ಸ್ಟ್ರಾಂಗ್ ಇತ್ತು, ಬಜೆಟ್ ಕೂಡ ಹಾಗೆ. ನಮ್ಮ ನಿರ್ದೇಶಕ ರಾಘವೇಂದ್ರ ಸರ್ ಅವರು, ಸೊ ಅವರು ಈಗ ಹೇಳಿದ್ರು ನಾವು 2.5 ವರ್ಷ ಜರ್ನಿ ಮಾಡಿದ್ವಿ, ತುಂಬ ವಿಷಯಗಳಿದೆ, ಬಟ್ ನಾವು ಇವತ್ತೊಂದು ರಿಲೀಸ್ ಹಂತಕ್ಕೆ ಬಂದಿದ್ದೀವಿ ಅಂತ. ಡೆಫಿನೆಟ್ಲಿ ಸರ್, ಸಿನಿಮಾ ಅಂತ ಬಂದಾಗ ರಾಘವೇಂದ್ರ ಸರ್ದು ಒಂದು ವಿಷಯ ನಾನು ನಿಜವಾಗಿ ಹೇಳಬೇಕು, ಯಾವುದೇ ವಿಷಯದಲ್ಲೂ ಅವರು ಕಾಂಪ್ರಮೈಸ್ ಆಗಲ್ಲ. ಸೊ ನಾವು ಯಾವುದೇ ಬಜೆಟಲ್ಲಿ ಕಾಂಪ್ರಮೈಸ್ ಆಗ್ಲಿಕ್ಕೆ ಆಗಲಿಲ್ಲ ಎಲ್ಲಿಯೂ ಕೂಡ. ಅವ್ರದ್ದು ಯಾವ ಥರ ಅಂದರೆ ಆಟ ಹಿಡಿದ್ರೆ ಇದು ಬೇಕು, ಮಗುವಿನ ಥರ ಆಟ, ಇದಾಗಲೇಬೇಕಂತ ಇಟ್ಕೊಂಡು ಕೂತ್ಕೊಂಡ್ರು. ಬಟ್ ನಾವು ಆ ವಿಷಯದಲ್ಲಿ ತುಂಬ ನಾನು ಅವರು ಮಸ್ತ್ ವಾದ ವಿವಾದ ಮಾಡ್ಕೊಂಡಿದ್ವಿ. ಬಟ್ ಡೆಫಿನೆಟ್ಲಿ ಅವರೊಂದು ಆ ಕಂಟೆಂಟ್ ಏನು ನಮಗೆ ಕವಿಶ್ ಅವ್ರದ್ದು ಏನು ಸ್ಟೋರಿ ಇದೆ, ಆ ಕಂಟೆಂಟ್ ಎಕ್ಸಾಕ್ಟ್ಲಿ ಸ್ಕ್ರೀನ್ ಮೇಲೆ ಬರಬೇಕಾದ್ರೆ ಅವರು ಹಠ ಮಾಡಲೇಬೇಕಿತ್ತು. ನಮ್ಗೆ ಇವತ್ತು ಅದರ ಅರ್ಥ ಆಗ್ತಾ ಇದೆ ಯಾಕೆ ಹಠ ಮಾಡಿದಾರಂತ. ಯಾಕಂದರೆ ಒಂದೊಂದು ಫ್ರೇಮಿಗೂ ಕೂಡ ವ್ಯಾಲ್ಯೂ ಅವ್ರು ತಗೊಂಡಿದ್ದಾರೆ, ಅದನ್ನು ಅವರು ಏನು ಬಜೆಟ್ ತಗೊಂಡಿದ್ದಾರೆ ಅದನ್ನ ಫ್ರೇಮಲ್ಲಿ ತೋರಿಸಿದ್ದಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ಒಂದು ಸಿನಿಮಾವನ್ನು ಅಷ್ಟು ಅದ್ಭುತವಾಗಿ ತೋರಿಸಿದ್ದಾರೆ. ಥ್ಯಾಂಕ್ ಯು ಸರ್, ಸಾರಿ ಸರ್ ಆ್ಯಂಡ್ ಅಗೇನ್ ಥ್ಯಾಂಕ್ ಯು ಸರ್, ಎರಡೂ ವಿಷಯ. ಹಾಗೆ ನಮ್ಮ ಸಿನಿಮಾ ಅಂತ ಬಂದಾಗ ಟೆಕ್ನಿಷಿಯನ್ಸು ನಾಗಾರ್ಜುನ್ ಸರ್, ಕ್ಯಾಮ್ರಾಮನ್. ಸೊ ರಿಯಲಿ ಥ್ಯಾಂಕ್ಫುಲ್ ಟು ಯು ಸರ್. ತುಂಬ ಚೆನ್ನಾಗಿ ನೀವು ಕ್ಯಾಮ್ರಾ ವರ್ಕ್ ತುಂಬ ಚೆನ್ನಾಗಿ ಬಂದಿದೆ. ಯಾಕಂತ ಹೇಳಿದ್ರೆ ನಮ್ಮದು ಆಲ್ಮೋಸ್ಟ್ ನಾವೆಲ್ಲ ಫಾರೆಸ್ಟಲ್ಲಿ ಶೂಟ್ ಇರೋದ್ರಿಂದ ಅಲ್ಲಿ ನಿಮ್ಮ ಕೆಲಸನೇ ತುಂಬ ಟಫ್ ಟಾಸ್ಕ್ ಇರೋದು ಅಂತ ನನಗೆ ಗೊತ್ತಿದೆ. ತುಂಬ ಚೆನ್ನಾಗಿ ಕೆಲಸ ನಿರ್ವಹಿಸಿ ಕೊಟ್ಟಿದ್ದೀರಿ, ತುಂಬ ಥ್ಯಾಂಕ್ಸ್ ಸರ್. ಹಾಗೆ ನಮ್ಮ ಆರ್ಟ್ ಡೈರೆಕ್ಟರ್ ವರದರಾಜ್ ಸರ್, ಅವ್ರನ್ನಂತೂ ಯಾಕಂತ ಹೇಳಿದ್ರೆ ಅವರು ಆರ್ಟ್ ಡೈರೆಕ್ಟರ್ ಹೌದು, ಹಾಗೆ ನಮಗೆ ಒಂಥರ ಫ್ಯಾಮಿಲಿ ಮೆಂಬರ್ ಇದ್ದಂಗೆ. ಪ್ರತಿಯೊಂದು ವಿಷಯದಲ್ಲೂ ನನಗೆ ಅವರು ನಾವು ಇದು ಹೊಸದಾಗಿ ಫಸ್ಟ್ ಟೈಮ್ ಪ್ರೊಡ್ಯೂಸ್ ಮಾಡ್ತಾ ಇರುವಂಥದ್ದು. ಸೊ ಅವ್ರಿಗೆ ತುಂಬ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇದೆ. ಪ್ರತಿಯೊಂದು ಟೈಮಲ್ಲೂ ನಮಗೆ ಅವರು ಒಂದು ನನಗೆ ಪರ್ಸ್ನಲಿ ಕಾಲ್ ಮಾಡಿ ನನಗೆ ಅಡ್ವೈಸ್ ಮಾಡಿದ್ದಿದೆ ಎಷ್ಟೋ ಟೈಮಲ್ಲಿ. ಸೊ ರಿಯಲಿ ಥ್ಯಾಂಕ್ ಯು ಸರ್. ಹಾಗೆ ನಮ್ಮ ಆರ್ಟಿಸ್ಟ್ ಅಂತ ಬಂದಾಗ ಕವಿಶ್ ಬಗ್ಗೆ ನನಗೆ ಎಕ್ಸ್ಟ್ರಾ ಹೇಳಲಿಕ್ಕಿಲ್ಲ. ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ. ಅವರ ಸ್ಟೋರಿ ಆ್ಯಕ್ಚುಲಿ ಅವ್ರದ್ದೇ ಸ್ಕ್ರೀನ್ ಪ್ಲೇ. ಡೈರೆಕ್ಟರ್ ರಾಘವೇಂದ್ರ ಸರ್ ಅದನ್ನ ಕವಿಶ್ ಅವ್ರನ್ನ ತುಂಬ ಸ್ಕ್ರೀನ್ ಮೇಲೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಇವನ್ ಕವಿಶ್ ಅವರು ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಅವರಿಗೆ ಸಿನಿಮಾ ಟೈಮಲ್ಲಿ ಇಂಜುರೀಸ್ ಆಯಿತು ಆಕ್ಸಿಡೆಂಟ್ ಆಗಿ. ಸೊ ಅದನ್ನೆಲ್ಲ ಈವನ್ ಪ್ರೊಡಕ್ಷನ್ ಜೊತೆ ನಮಗೆ ತುಂಬ ಅವರು ಕೋಆಪರೇಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಕವಿಶ್. ಹಾಗೆ ಮೇಘ ಅವ್ರ ಬಗ್ಗೆ ಏನು ಹೇಳೋದು, ಅವರು ಕೂಡ ಒಂದು ನಮ್ಮ ಫ್ಯಾಮಿಲಿ ಮೆಂಬರ್ ಥರ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಪ್ರತಿಯೊಂದು ಸಿನಿಮಾದ ಪ್ರತಿಯೊಂದು ಹಂತದಲ್ಲೂ ಕೂಡ ನಮಗೆ ಕೋಆಪರೇಟ್ ಮಾಡಿದ್ದಾರೆ, ಎಲ್ಲ ವಿಷಯದಲ್ಲೂ. ಮೇಘ ಅವರ ಒಂದು ಸಪೋರ್ಟ್ ನಮಗಿತ್ತು. ಸೊ ಓವರ್ ಆಲ್ ನಮ್ಮ ಟೋಟಲ್ ಟೀಮ್ ಒಂದು ಫ್ಯಾಮಿಲಿಯಾಗಿ ವರ್ಕ್ ಮಾಡಿದ್ದೇವೆ. ಹಾಗೆ ಶಿವಾನಿ ಸುರ್ವೆ, ಇವ್ರ ಬಗ್ಗೆ ಹೇಳ್ಬೇಕಂದ್ರೆ ನಾವೀಗ 2 ಲ್ಯಾಂಗ್ವೇಜಲ್ಲಿ ಸಿನಿಮಾ ಮಾಡಿರೋದು, ಕನ್ನಡ ಮತ್ತು ಮರಾಠಿಯಲ್ಲಿ. ನಮಗೆ ಮರಾಠಿ ಅಂತ ಬಂದಾಗ ಶಿವಾನಿ ಸುರ್ವೆ ಅವರ ಮಹಾರಾಷ್ಟ್ರದಲ್ಲಿ ಅವ್ರದ್ದೊಂದು ಹೆಸರು ಒಳ್ಳೆ ಒಂದು ನೇಮ್ ಇದೆ ಅವರಿಗೆ. ಅವ್ರದ್ದು ವಾಳ್ವಿ ಅಂತ ಮೂವಿಗೆ ಅವರಿಗೆ ಸ್ಟೇಟ್ ಅವಾರ್ಡ್ ಬಂದಿದೆ ಮಹಾರಾಷ್ಟ್ರದಲ್ಲಿ. ಸೊ ಅವರು ಕೂಡ ಅಲ್ಲಿಂದ ಇಲ್ಲಿ ಬಂದು ನಮ್ಮ ಜೊತೆ ಪ್ರತಿಯೊಂದು ಶೂಟಿಂಗ್ನ ಪ್ರತಿಯೊಂದು ಹಂತದಲ್ಲಿ ನಮ್ಮ ಜೊತೆ ತುಂಬ ಕೋಆಪರೇಟ್ ಮಾಡಿದ್ದಾರೆ. ಸ್ಕ್ರೀನ್ ಮೇಲೂ ಕೂಡ ತುಂಬ ಟೆರರ್ ಆಗಿ ಕಂಡಿದ್ದಾರೆ. ತುಂಬ ಖುಷಿ ಆಗ್ತದೆ ಆ ಬಗ್ಗೆ. ಹಾಗೆ ನಮ್ಮ ಪ್ರೊಡಕ್ಷನ್ ಟೀಮು ಟೋಟಲ್ ನಮ್ಮ ಸುನಿಲ್ ಆಗಿರ್ಬೋದು, ಹಾಗೆ ಆರ್ಯನ್, ವಿನಯ್,
ಎಲ್ಲರೂ ಕೂಡ ತುಂಬ ನಮಗೆ ಕೋಆಪ್ರೇಟ್ ಮಾಡಿದ್ದಾರೆ. ಹಾಗೆ ನಮ್ಮ ಆರ್ಟಿಸ್ಟು ಸೋವಿ ಬಾಯಿ ಮುಂಬೈಯಿಂದ ಬಂದು ಇಲ್ಲಿ ನಮ್ಮ ಜೊತೆಗೆ ಇದ್ದು ತುಂಬ ಸಹಕಾರ ಮಾಡಿದ್ದಾರೆ. ಹಾಗೆ ಓವರ್ ಆಲ್ ಟೀಮ್ ನಮ್ಮ ಪ್ರೊಡ್ಯೂಸರ್ಸ್ ಕೂಡ ನಮ್ಮಲ್ಲಿ ಒಂದಿಷ್ಟು ಪ್ರೊಡ್ಯೂಸರ್ಸ್ ಇದ್ದಾರೆ. ಅವರು ಕೂಡ ಅವರ ಹೆಸರು ನಾನು ಇವತ್ತು ಹೇಳಲೇಬೇಕು. ಮಹೇಂದ್ರ ಶೆಟ್ಟಿ, ನಿತೇಶ್ ಶೆಟ್ಟಿ ಜಡ್ಡಾಡಿ, ಹಾಗೆ ರಮೇಶ್ ಕೊಠಾರಿ ಸರ್, ರಮೇಶ್ ಪೂಜಾರಿ ಸರ್, ಹಾಗೆ ಸುರೇಶ್ ಕೊಠಾರಿ ಸರ್, ಪ್ರತಿಯೊಬ್ಬರು ಕೂಡ. ಯಾಕಂತ ಹೇಳಿದ್ರೆ ನಮ್ಮ ಇಷ್ಟು ದೊಡ್ಡ ಒಂದು ಬಜೆಟ್ ಮೂವಿ ಮಾಡುವಾಗ ಎಲ್ಲರೂ ಕೂಡ, ಯಾಕಂತ ಹೇಳಿದ್ರೆ ನಾ ಹೇಳಿದ್ದೆ ಫಸ್ಟ್ ಆಫ್ ಆಲ್ ಯಾವುದು ಸರ್ ಕಾಂಪ್ರಮೈಸ್ ಆಗ್ಲಿಕ್ಕೆ ಬಿಡ್ಲಿಲ್ಲ ಅಂತೇಳಿ. ಆ ಟೈಮಲ್ಲಿ ನಮ್ಮ ಜೊತೆಗೆ ನಿಂತವರು ಎಲ್ಲ ಪ್ರೊಡ್ಯೂಸರ್ಸ್ ಪ್ರತಿಯೊಂದು ವಿಷಯಕ್ಕೂ ನಮ್ಮ ಜೊತೆಗೆ ನಿಂತಿದ್ದಾರೆ. ಒಂದು ಒಳ್ಳೆ ಕಂಟೆಂಟ್ನ ಕೊಟ್ಟಿದ್ದೇವೆ ಅನ್ನೋ ಒಂದು ಖುಷಿ ಇದೆ. ಹಾಗೆ ಈ ಮಾಧ್ಯಮ ಮಿತ್ರರಿಗೆ ನಾನು ಕೇಳ್ಕೊಳ್ಳೋದು, ಇಷ್ಟು ದಿವಸ ನೀವು ನಮಗೆ ನಿಮ್ಮ ಸಹಕಾರದಿಂದನೇ ಈ ಒಂದು ಪ್ರತಿಯೊಂದು ಸ್ಟೇಜಲ್ಲೂ ನೀವು ನಮಗೆ ಸಪೋರ್ಟ್ ಮಾಡಿದ್ದೀರಿ. ಮುಂದೆ ಕೂಡ ಅದೇ ಸಪೋರ್ಟ್ ನಮ್ಮ ಜೊತೆ ಇರಲಿ ಅಂತ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು. ಬಜೆಟ್ ಸ್ವಲ್ಪ ಜಾಸ್ತಿ ಆಗಿದೆ ಸರ್, ನಾವು ಎಣಿಸ್ಕೊಂಡಿದ್ದಕ್ಕಿಂತ ತುಂಬಾ ಜಾಸ್ತಿ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಸರ್. ವಿಜಯ್ ಪ್ರಕಾಶ್ ಸರ್, ನವೆಂಬರ್ 28 ಎಷ್ಟು ಖುಷಿ ಆಗ್ತದೆ ಈ ಸಮಯದಲ್ಲಿ ನಿಮ್ಮ ಮಾತು? ಎಲ್ರಿಗೂ ನಮಸ್ಕಾರ. ಸೊ ಈಗ ಶುಭಾಶಯಗಳ ಟೈಮ್. ಈಗ ಎಲ್ಲ ಆಲ್ರೆಡಿ ಲಾಸ್ಟ್ ಟೈಮ್ ಪ್ರೆಸ್ ಮೀಟಲ್ಲೂ ಮಾತಾಡಿದ್ವಿ. ಸೊ ಇದೊಂದು ಪ್ರಯತ್ನ ಪ್ಲಸ್ ತುಂಬ ಕಷ್ಟಪಟ್ಟು ಮಾಡಿದ್ದೀವಿ ಎಲ್ಲ ಟೀಮು. ಸೊ ಎಸ್ಪೆಷಲಿ ಮೇಘಾ ಶೆಟ್ಟಿನೂ ತುಂಬ ಮುದ್ದಾಗಿ ತೋರಿಸಿದ್ದಾರೆ ಡೈರೆಕ್ಟರ್ಸ್. ಆ್ಯಂಡ್ ಕವಿ ಶೆಟ್ಟಿ ಇಸ್ ರಗಡ್ ಲುಕ್ ಆ್ಯಂಡ್ ಎಸ್ಪೆಷಲಿ ಹಾಲಿವುಡ್ ಇರೋ ಥರ ಫೀಲ್ ಇದೆ. ಸೊ ಅವರಿಗೂ ಆಲ್ ದ ಬೆಸ್ಟ್ ಫಾರ್ ಯುವರ್ ಕರಿಯರ್. ಆ್ಯಂಡ್ ಶಿವಾನಿ ಅವರು ನ್ಯಾಷನಲ್ ಅವಾರ್ಡಿ ಇನ್ ಮರಾಠಿ. ಸೊ ಕನ್ನಡದಲ್ಲಿ ಬಂದು ಎಕ್ಸೆಪ್ಟ್ ಮಾಡಿ ಕನ್ನಡತನವನ್ನು ಅವ್ರು ತಗೊಂಡು ಆ ಕಲ್ಚರ್ಗೆ ಸೆಟ್ ಆಗಿ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಓಕೆ, ಈ ಒಂದು ಶಿ ಲುಕ್ಸ್ ವೆರಿ ಪ್ರಿಟಿ, ಬಟ್ ಅವ್ರು ತುಂಬ ರಗಡಾಗಿ ತೋರಿಸ್ಬಿಟ್ಟಿದ್ದಾರೆ ಅಲ್ಲಿ. ಬಟ್ ಸೀರಿಯಸ್ಲಿ ಆ್ಯಕ್ಟಿಂಗ್ ವೈಸ್ ನಮ್ಮ ತಂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಇನ್ನು ಲಾಸ್ಟಲ್ಲಿ ಕೆಲವೊಂದು ಪ್ರಶ್ನೆಗಳು ಬಿಟ್ಟು ಹೋಗ್ತದೆ ಮೂವಿ. ಸೊ ಯು ವಿಲ್ ಡೆಫಿನೆಟ್ಲಿ ಫೈಂಡ್ ವೆರಿ ಇಂಟ್ರೆಸ್ಟಿಂಗ್ ಲಾಸ್ಟಲ್ಲಿ, ಎಸ್ಪೆಷಲಿ ಕ್ಲೈಮ್ಯಾಕ್ಸಲ್ಲಿ. ಸೊ ಎಲ್ಲ ಚಿಕ್ಕ ಚಿಕ್ಕ ಆರ್ಟಿಸ್ಟಿಂದ ಹಿಡ್ಕೊಂಡು ಚಿಕ್ಕ ತಂಡ ಹಿಡ್ಕೊಂಡು ದೊಡ್ಡವರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ಕೋಆಪರೇಷನ್. ಆ್ಯಂಡ್ ಮೀಡಿಯಾ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ. ಬಜೆಟ್ ತುಂಬ ಆಗಿದೆ, ಸಪೋರ್ಟ್ ಮಾಡಿ ಸೊ ದ್ಯಾಟ್ ಸ್ವಲ್ಪ ರೀಚ್ ಮಾಡೋಣ. 28ಗೆ ವಿ ಆರ್ ಹಿಟ್ಟಿಂಗ್ ದ ಥಿಯೇಟರ್ಸ್. ಮರಾಠಿ ವರ್ಷನ್ ಇದೆ, ಇದು ಮರಾಠಿ ವರ್ಷನ್ ವಿ ಆರ್ ರಿಲೀಸಿಂಗ್ ನೆಕ್ಸ್ಟ್ ಮಂತ್. ಸೊ ಅದಕ್ಕೆ ಇದು ಸ್ಟ್ರೈಟ್ ಕನ್ನಡ ಆ್ಯಂಡ್ ಮರಾಠಿ ಎಲ್ಲ ಸ್ಟ್ರೈಟ್ ಆಗಿ ಶೂಟ್ ಮಾಡಿದ್ದು. ಐ ಥಿಂಕ್ ದಿಸ್ ಇಸ್ ದ ಫಸ್ಟ್ ಮೂವಿ ಆ್ಯಂಡ್ ಫಸ್ಟ್ ರೆವಲ್ಯೂಷನ್ ಫಾರ್ ಮಹಾರಾಷ್ಟ್ರ ಆ್ಯಂಡ್ ಕರ್ನಾಟಕ ಅನ್ಬೋದು. ಯಾಕಂದರೆ ಯಾವಾಗೂ ಪ್ರಯತ್ನ ಮಾಡಿಲ್ಲ. ತುಂಬ ನನ್ನ ಮುಂಬೈ ಫ್ರೆಂಡ್ಸ್ ಎಲ್ಲ ಫ್ರೆಂಡ್ಸ್ ಇದ್ದವರು ಕ್ಲೋಸ್ ಫ್ರೆಂಡ್ಸ್ ಆಗಿಬಿಟ್ಟಿದ್ದಾರೆ ಈಗ ಬಿಕಾಸ್ ಆಫ್ ದಿಸ್ ಮೂವಿ. ಸೊ ಪ್ಲೀಸ್ ವಾಚ್ ಇನ್ ಥಿಯೇಟರ್ಸ್. ಆ್ಯಂಡ್ ಆಲ್ರೆಡಿ ಬಿಸ್ನೆಸ್ ಸ್ಟಾರ್ಟ್ ಆಗಿದೆ, ಓಪನಿಂಗ್ಸ್. ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. And thank you so much. Thank you so much sir. ವಿವೇಕ್ ಶೆಟ್ಟಿ ಬಾರ್ಕೂರ್ ಅವರೇ, ಎಲ್ರಿಗೂ ನಮಸ್ಕಾರ. ಸೊ ನಾನು ಆವಾಗ ಹೇಳಿದ್ರಲ್ಲ ಆ ಥರ ಮೈಕ್ ಹಿಡಿದು ಹೆಚ್ಚು ಮಾತಾಡಿ ಇಂಟ್ರೆಸ್ಟ್ ಇಲ್ಲ. ಸೊ ಚಿಕ್ಕದಾಗಿ ಹೇಳ್ತೀನಿ. ಸೊ ಪ್ರತಿಯೊಬ್ಬ ಕಲಾವಿದರು ಈ ಸಿನಿಮಾಗೆ ಏನು ನಮ್ಗೆ ಹೆಲ್ಪ್ ಮಾಡಿದ್ದಾರೆ ಅವರಿಗೆಲ್ಲ ಥ್ಯಾಂಕ್ ಯು. ಮತ್ತು ಮಾಧ್ಯಮ ಮಿತ್ರರಿಗೆ ಈಗ ಆವಾಗಲೇ ಹೇಳಿದರು ವಿಜಯ್ ಕುಮಾರ್ ಶೆಟ್ಟಿ ಅವರು, ಇಷ್ಟು ದಿನ ನೀವು ನಮಗೆ ಸಪೋರ್ಟ್ ಮಾಡಿದ್ದೀರ. ಇವಾಗ ಇನ್ನು ಕೆಲವೇ ದಿನ 3 ದಿನದಲ್ಲಿ ಥಿಯೇಟ್ರಿಗೆ ಬರ್ತಾ ಇದೆ. ದಯವಿಟ್ಟು ನಿಮ್ಮ ಪ್ರೋತ್ಸಾಹ ಬೆಂಬಲ ಹೀಗೆ ಇರಲಿ. ಕನ್ನಡ ಜನತೆ ಕೇಳೋದಂದರೆ ಇದೊಂದು ಹೊಸ ಪ್ರಯತ್ನ, ನಮ್ಮದು ಮೊದಲ ಒಂದು ಪ್ರಾಜೆಕ್ಟ್. ನೀವೆಲ್ಲರೂ ಪ್ರೋತ್ಸಾಹ ಮಾಡಬೇಕಂತ. Thank you so much Vivek sir. Thank you. Shivani Surre avare, first of all once again congratulations. I think most intensive role I guess. So how was it? How was your experience with our team of OLC? नमस्कार, मी शिवानी सुर्वे. नमस्कार, ನನ್ನ ಹೆಸರು ಶಿವಾನಿ ಸುರ್ವೆ. This is how exactly we have shot this film. First shot in Marathi and next shot in Kannada. I'm very happy today to meet
That's not me. But ನಾನು ಸ್ವಲ್ಪ ಕನ್ನಡ ಬರ್ತಿದ್ದೀನಿ. Understand cannot speak fluently, so I will speak in English or Marathi if you guys are comfortable. um, it's my first time with Bangalore Media, and what a fun film to shoot with Kannada industry and Marathi industry. This is the biggest collaboration between both the industries, and 50% of actors are from Kannada and 40% are from Marathi, and rest is from rest the industries. Arjun is from Tulu industry. I guess 10% artist is from Tulu industry. So I am very, very fortunate, and I'm very, very lucky to be part of this huge, massive project. It was fun knowing a different and new culture. As I was saying back home, the first day when I came here, every language to me was a South Indian language. But as I stayed here, I stayed for 1.5 months for my workshops and for my practice for my Kannada dialogues in Karnataka. Then now I can rectify who is talking Kannada, who is talking Malayalam, who is talking Telugu. So thank you so much for being so warm, and it was fun, and I'm looking forward to work in Kannada films much more. Thank you so much. Please watch our film. It's releasing on 28th of November after Operation London Cafe. It's my first time, my first film in Kannada, and I am very excited to know the reviews. How do you find my work? How do you like our movie? I'm really very excited for 28th of November. Thank you so much. I wanted to, but Raghavendra sir had some different choices. Because I think any language, everyone is very sensitive towards their language. As I am very sensitive towards Marathi, and I'm sure everyone here must be very sensitive towards Kannada. And while we are shooting a film, we don't want any grammatic mistakes to happen. From being an actor, sometimes it can happen, and it's very easy just to not hurt, or just to make everything perfect to the T. This was completely the director's call, and I think it is sounding very fab, sounding like me. Okay, thank you so much, Shivani. Thank you. We are waiting to watch you on screen. Thank you. ಮೇಘಾ ಶೆಟ್ಟಿ ಅವರೇ, ಟ್ರೈಲರ್ ಆಗಲಿ, ಪೋಸ್ಟರ್ ಆಗಲಿ, ಹಾಡಾಗಲಿ, ಎಲ್ಲರೂ ಒಂಥರ ಕಾಣಿಸಿದ್ರೆ ನಿಮ್ದೊಂದು ವೈವೇ ಬೇರೆ ಇದೆ. ಇಡೀ ಸ್ಕ್ರೀನಲ್ಲಿ ಒಂದು ಬೆಳಕಿನ ಥರ ಬರ್ತಾ ಇದ್ದೀರಾ. ಸೊ ನಿಮ್ಮ ಪಾತ್ರದ ಬಗ್ಗೆ, OLC ಬಗ್ಗೆ. ನಮಸ್ಕಾರ ಎಲ್ರಿಗೂ. ಮೊದಲನೇದಾಗಿ ನಮ್ಮ ಎಲ್ಲ ಮೀಡಿಯಾ ಮಿತ್ರರಿಗೆ ನಾನು ನಿಜವಾಗ್ಲೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ಅವ್ರು ಒಂದು ದಿನಕ್ಕೆ 4ರಿಂದ 5 ಕಡೆ ಓಡಾಡ್ತಾರೆ ಒಂದು ಫಿಲಮ್ನ ಸಪೋರ್ಟ್ ಮಾಡೋದಕ್ಕೋಸ್ಕರ. ಸೊ ಅಷ್ಟು ಕಷ್ಟಪಟ್ಟು ಓಡಾಡಿ ಇಲ್ಲಿಗೂ ಕೂಡ ಬಂದು ನಮಗೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ರಿಗೂ ಕೂಡ. ಹಾಗೆ ನನ್ನ ಇಡೀ ತಂಡಕ್ಕೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನಮ್ಮ ಡೈರೆಕ್ಟರ್ ಸರ್ ಸಡಗರ ರಾಘವೇಂದ್ರ ಸರ್, ನನಗೆ ಅವರು ನನ್ನಲ್ಲಿ ನಂಬಿಕೆ ಇಟ್ಟು ಈ ಒಂದು ಕಥೆನ ನನಗೆ ಹೇಳಿದ್ದು ನಂಗೆ ತುಂಬಾ ಖುಷಿ ಆಯಿತು. ಇದನ್ನು ನೀನು ಮಾಡ್ಬೋದು ಮೇಘ ಅಂತ ಹೇಳಿ ನನಗೆ ನಿಜವಾಗ್ಲೂ ತುಂಬ ಮೋಟಿವೇಶನ್ ಮಾಡಿದ್ರು, ತುಂಬ ಖುಷಿ ಆಯಿತು. ಹಾಗೆ ಅವರು ಒಂದು ಶಾರ್ಟ್ ಅಂತ ಬಂದರೆ ಪರ್ಫೆಕ್ಷನ್ ಆಗೋವರೆಗೂ ಆ ಒಂದು ಸೀನ್ ಪರ್ಫೆಕ್ಟ್ ಆಗಿ ಬರೋವರೆಗೂ ಅವರು ಬಿಟ್ಟೇ ಇಲ್ಲ. ಆಮೇಲೆ ನಾವು ಶೂಟಿಂಗ್ ಶುರು ಮಾಡ್ತಿದ್ದಿದ್ದು ಯಾವಾಗೋ ಶುರು ಮಾಡ್ತಿದ್ವಿ, ಪ್ಯಾಕಪ್ ಮಾಡ್ತಿದ್ದು ಯಾವಾಗೋ ಪ್ಯಾಕಪ್ ಮಾಡ್ತಾ ಇದ್ವಿ. ಸೊ ಎಂಟೈರ್ ನಮ್ಮ ಫಿಲ್ಮ್ ಟೀಮ್ ಏನಿದೆ ಎಲ್ಲರೂ ಕೂಡ ಒಂದು ಫ್ಯಾಮಿಲಿ ಥರನೇ ಇದ್ವಿ. ಆ್ಯಂಡ್ ಎಸ್ಪೆಷಲಿ ನಾವು ನಮ್ಮ ಟೆಕ್ನಿಷಿಯನ್ಸ್ ಅಂತ ಬಂದಾಗ ನಮ್ಮ ನಾಗಾರ್ಜುನ ಸರ್ ಎಲ್ಲರೂ ತುಂಬ ಮುದ್ದಾಗಿ ತೋರಿಸಿದ್ದಾರೆ ಈ ಒಂದು ಸಿನಿಮಾದಲ್ಲಿ. ಅದು ಎಲ್ಲರೂ ಹೇಳಿದಾಗೆ ನಾವು ಶೂಟಿಂಗ್ ಮಾಡಿರೋ ಪ್ರತಿಯೊಂದು ಲೊಕೇಶನ್ಸ್ ಕೂಡ ಎಲ್ಲ ಬೆಟ್ಟ ಗುಡ್ಡಗಳು, ಕಾಡುಗಳು,
ಆಮೇಲೆ ಹೋಗೋಕ್ಕೆ ಜಾಗ ಇಲ್ಲ. ನಾವು ಶೂಟಿಂಗ್ ಮಾಡಬೇಕು ಅಂದರೆ ಅಲ್ಲಿ ಜಾಗ ಮಾಡಿಕೊಂಡು 2 ದಿನ ಹೋಗಿ ಅಲ್ಲಿ ರೋಡನ್ನು ಮಾಡಿಕೊಂಡು ಶೂಟಿಂಗ್ ಮಾಡಿರೋದಿದೆ. ಹಾಗೆ ನಮ್ಮ ಟೆಕ್ನಿಷಿಯನ್ಸ್, ಲೈಟ್ ಬಾಯ್ಸ್, ಕ್ಯಾಮ್ರಾ, ಆಮೇಲೆ ಪ್ರತಿಯೊಬ್ಬರು ಸಿನಿಮಾದಲ್ಲಿ ಅಷ್ಟು ಅಂದರೆ ನಾವು ಸಪೋರ್ಟ್ ತೊಗೊಂಡು ಹತ್ತುತ್ತಾ ಇದ್ವಿ. ಬಟ್ ಅವ್ರು ಹತ್ತುವಾಗ ಒಂದು ಮಟೀರಿಯಲ್ಸ್ಗಳನ್ನ ಕೈಯಲ್ಲಿ ಭಾರಗಳನ್ನ ಹಿಡ್ಕೊಂಡು ಹತ್ತೋದಿದೆಯಲ್ಲ, ನಿಜವಾಗ್ಲೂ 1 ಕಿಲೋಮೀಟ್ರು ತುಂಬ ಅಷ್ಟು ಬೆಟ್ಟಗಳನ್ನ ಹತ್ತಬೇಕಾಗ್ತಾ ಇತ್ತು ನಾವು. ಹಾಗೆ ನಮ್ಮ ಆರ್ಟ್, ನಮ್ಮ ಸರ್, ಹಾಗೆ ಅಕ್ಷಯ್, ಹಾಗೆ ಅವರ ತಂಡ, ಆ ಒಂದು ಜಾಗ ಅಲ್ಲಿ ಏನು ಇಲ್ಲ, ಅಲ್ಲಿ ಆ ಒಂದು ಸೆಟ್ಟನ್ನು ಸೃಷ್ಟಿ ಮಾಡೋದು ನಿಜವಾಗ್ಲೂ ತುಂಬ ಕಷ್ಟದ ಕೆಲಸ. ಅವರು ಕೂಡ ಇಡೀ ಸಿನಿಮಾದ ಜೊತೆಗೆ ನಿಂತ್ಕೊಂಡು ನಮ್ಗೆಲ್ರಿಗೂ ತುಂಬ ಸಹಾಯ ಮಾಡಿದ್ದಾರೆ. ಆಮೇಲೆ ನಮ್ಮ ಪ್ರೊಡ್ಯೂಸರ್ಸ್, ನಮ್ಮ 3 ಜನ ಪ್ರೊಡ್ಯೂಸರ್ಸ್, ಬಡ್ಜೆಟ್ ಹೋಗ್ತಾನೆ ಇತ್ತು ಕೂಡ, ಅದೆಲ್ಲರೂ ಗಮನಕ್ಕಿದ್ರೂ ಕೂಡ ಸಿನಿಮಾದಲ್ಲಿ ಯಾವುದೇ ಒಂದು ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗದೆ ಎಲ್ಲವನ್ನು ಕೂಡ ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್. ಹಾಗೆ ಕವಿಶ್, ಅವ್ರದ್ದು ಇದು 2ನೇ ಸಿನಿಮಾ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಕೂಡ. ಅವರು ತುಂಬ ಡಿಫ್ರೆಂಟ್ ಆಗಿ ಕಾಣಿಸ್ಕೊಂಡಿದ್ದಾರೆ ಈ ಸಿನಿಮಾದಲ್ಲಿ. ಆ್ಯಂಡ್ ಎಂಟೈರ್ ಫಿಲ್ಮ್ ನಮ್ಮ ಸಿನಿಮಾದಲ್ಲಿರ್ತಕ್ಕಂಥ ಎಲ್ಲ ಕಲಾವಿದರು, ಮರಾಠಿ ಕಲಾವಿದರಾಗಿರ್ಬೋದು, ಆಮೇಲೆ ನಮ್ಮ ಕನ್ನಡ ಕಲಾವಿದರಾಗಿರ್ಬೋದು, ಎಲ್ಲರೂ ಕೂಡ, ಈಗ ನಾನು ಮರಾಠಿ ಕಲಿತು ಈ ಒಂದು ಸಿನಿಮಾದಲ್ಲಿ ನಾನು ಮರಾಠಿ ಮಾತಾಡಿದ್ದೀನಿ, ಹಾಗೆ ಅವರು ಕೂಡ ಕನ್ನಡನ ಕಲಿತು ತುಂಬ ಚೆನ್ನಾಗಿ ಕನ್ನಡನ ಈ ಸಿನಿಮಾದಲ್ಲಿ ಯಾರು ಕೂಡ ಪ್ರಾಂಪ್ಟಿಂಗ್ನ ತಗೊಳ್ದೆ ಎಲ್ಲರೂ ಕೂಡ ಅವರೇ ಕಲಿತು ಭಾಷೆನ ಕಲಿತು ಮಾತಾಡಿರೋದು ಕೂಡ ಇದೆ ಈ ಒಂದು ಸಿನಿಮಾದಲ್ಲಿ. ಹಾಗೆ ನನ್ನ ಪಾತ್ರ ಅಂತ ಬಂದರೆ ಈ ಒಂದು ಪಾತ್ರದಲ್ಲಿ ನಾನು ತುಂಬ ಬಜಾರಿ ಹೇಳ್ಬೇಕಂತ ತುಂಬ ಬಜಾರಿ ಅಂದರೆ ಇಷ್ಟಿದೆ ಅಂದರೆ ನಾನು ಅದನ್ನು ಅಷ್ಟು ಮಾಡಿ ಮಾತಾಡೋವಂಥ ಹುಡುಗಿ. ತುಂಬ ಚೆನ್ನಾಗಿ ತೋರಿಸಿದ್ದಾರೆ ನನ್ನನ್ನು ಕೂಡ ಈ ಒಂದು ಸಿನಿಮಾದಲ್ಲಿ. ಹಾಗೆ ನನಗೆ ಆ್ಯಕ್ಟ್ ಮಾಡೋದಕ್ಕೆ, ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಒಂದು ಒಳ್ಳೆ ಸ್ಪೇಸ್ನ ಕೂಡ ಕ್ರಿಯೇಟ್ ಮಾಡಿ ಕೊಟ್ಟಿದ್ದಾರೆ. ಸೊ ನನ್ನ ಎಂಟೈರ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಯಾಕೆ ಗಂಡು ಮಕ್ಕಳು ಅಲ್ಲ ಕದಿವಾಗ ಅಷ್ಟು ಬಜಾರಿ ಅಂತ ಈ ಸಿನಿಮಾದಲ್ಲಿ ಅಲ್ಲ. ಸೊ ಅಂದ್ರೆ ಹೇಳ್ಬೇಕಂದ್ರೆ ಇದೊಂದು ಗನ್ನಿಗೂ ಗುಲಾಬಿಗೂ ನಡೆಯೋ ಒಂದು ಕತೆ. ಅದು ಹೇಗೆ ಅನ್ನೋದು ನಾವು 28ನೇ ತಾರೀಕಿಗೆ ನೋಡ್ಬೇಕು. ಇಲ್ಲ ಏನ್ ಮಾಡಿ ಹೇಳಿ ನೀವು. ಹೇಗೆ ಬೇಜಾರಾಯ್ತಾ? ಇಲ್ಲ ಅಂದ್ರೆ ಜೋಕ್ಸ್ ಅಬೌಟ್ ಅಂದ್ರೆ ಫೀಲ್ ಇಲ್ಲ. ಈಗ ಆ ಥರದ ಒಂದು ಪಾತ್ರನೂ ಬರುತ್ತೆ, ಬಟ್ ಈ ಒಂದು ಪಾತ್ರ ಇದನ್ನ ಕೇಳ್ತಾ ಇದೆ. ಸೊ ಹಾಗಾಗಿ ನಾನು ಅದಕ್ಕೆ ಏನು ಬೇಕು ಅದನ್ನ ಮಾತ್ರ ನನ್ನ ಕೈಲಿ ಮಾಡೋದಕ್ಕೆ ಸಾಧ್ಯ. ಸೊ ನಾನು ಎಕ್ಸ್ಟ್ರಾ ಸರ್ ತೋರಿಸಿ ನಾನು ಕೇಳೋಕ್ಕಾಗಲ್ಲ. ಸೊ ಈ ಒಂದು ಪಾತ್ರ ಬಜಾರಿ, ಒಂದು ಹಳ್ಳಿ ಹುಡುಗಿ, ಎಲ್ಲರನ್ನೂ ಕೆಣ್ಕೋಂಥ ಹುಡುಗಿ. ಸೊ ಆ ಒಂದು ಪಾತ್ರಕ್ಕೆ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಶ್ರಮನ ವಹಿಸಿ ನಾನು ಮಾಡಿದೆ. ಬಟ್ ಗುಡ್ ಕ್ವಶನ್. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಶಶಾಂಕ್ ಸರ್ ಬಂದಿದ್ರು. ನಿಜವಾಗ್ಲೂ ತುಂಬ ಖುಷಿ ಆಯಿತು ಅವ್ರು ಬಂದು ಎಲ್ರಿಗೂ ಸಪೋರ್ಟ್ ಮಾಡಿ ನಮ್ಮ ಇಡೀ ತಂಡಕ್ಕೆ ವಿಶಸ್ನ ತಿಳಿಸಿದ್ರು. ಸೊ ನಾವು ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕಿಂತ ಮುಂಚೆನೇ ಹೊರಟಿದ್ರು. ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮ್ಮಿಂಗ್ ಆ್ಯಂಡ್ ನಮ್ಮ ಟೀಮ್ಗೆ ಸಪೋರ್ಟ್ ಮಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಮೇಘಾ ಶೆಟ್ಟಿ. ಬರ್ತಾ ಇದೆ ನವೆಂಬರ್ 28ಕ್ಕೆ. ನೀವು ಒಬ್ಬ ಅದ್ಭುತ ಪರ್ಫಾರ್ಮರ್ ಅನ್ನೋದು ನಾವು ಹಾಡಿರಬಹುದು ಅಥವಾ ಈ ಆಕ್ಷನ್ ಸೀಕ್ವೆನ್ಸ್ ಎಲ್ಲ ಬರ್ತಾ ಇದೆ, ಅದು ನೋಡಿದಾಗಲೇ ಗೊತ್ತಾಗ್ತಾ ಇದೆ. ಒಂದು ಸುಂದರವಾದಂತಹ ಜರ್ನಿ, ಸುಗಮವಾಗಿ ಇರದಿದ್ರೂ ಕೂಡ ಇಟ್ ವಾಸ್ ರಿಯಲಿ ಬ್ಯೂಟಿಫುಲ್ ಅಂತ ಅನ್ಸುತ್ತೆ. ನಿಮ್ಮ ಇಡೀ ಜರ್ನಿ ಬಗ್ಗೆ ಹಾಗೂ ನಮ್ಮ ಮಾಧ್ಯಮ ಮಿತ್ರರ ಬಗ್ಗೆ. ಎಲ್ರಿಗೂ ನಮಸ್ತೆ. ಮೊದಲನೇದಾಗಿ ಎಲ್ಲ ಮಾಧ್ಯಮದ ಮಿತ್ರರಿಗೆ ತುಂಬ ಥ್ಯಾಂಕ್ ಯು. ಯಾಕಂತ ಹೇಳಿದ್ರೆ ನಿಮ್ಮ ಸಪೋರ್ಟ್ ಇಂದಾನೆ ನಮ್ಮ ಸಿನಿಮಾ ಒಂದು ಲೆವೆಲ್ಗೆ ರೀಚ್ ಆಗೋದು. ಇಲ್ಲಿ ತನಕ ನೀವು ಮಾಡೋ ಎಲ್ಲ ಸಪೋರ್ಟಿಗೂ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸ್ಪೆಷಲ್ ಆಗಿ ನಮ್ಮ ಡಾರ್ಲಿಂಗ್ ಥ್ಯಾಂಕ್ ಯು ಸೋ ಮಚ್ ಮುಂಬೈಯಿಂದ ಬಂದಿದ್ದಕ್ಕೆ. ಮತ್ತೆ ಸ್ಪೆಷಲ್ ಆಗಿ ವ್ಯಾಸ್ ಅವರು, ವಿವರವರು ಮತ್ತೆ ಡಾರ್ಲಿಂಗ್ ನಿಮ್ಮ 3 ಜನಿಗೆ ಥ್ಯಾಂಕ್ ಯು ಸೋ ಮಚ್. ಇವಾಗ ನಮ್ಮ ಟೆಕ್ನಿಕಲ್ ಟೀಮ್ ಬಗ್ಗೆ ಹೇಳೋದಾದ್ರೆ ಆರ್ಟ್ ಡೈರೆಕ್ಟರ್ ಸರ್ ಮತ್ತೆ DOP ಸರ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಎಫರ್ಟ್, ನಾವು ಎಲ್ಲೆಲ್ಲ ಹೋಗಿದ್ದೀವಿ, ಎಲ್ಲೆಲ್ಲ ನಾವು ನಿಂತ್ಕೊಂಡು ಕಾಲು ಮುರ್ಕೊಂಡು 6 ತಿಂಗಳು ಬೆಡ್ ರೆಸ್ಟ್ ಮಾಡಿ ಅದ ನಂತರ ಮತ್ತೆ ನಿಮ್ದು ಬಜೆಟ್ ಆಗೆಲ್ಲ ಹೆಚ್ಚು ಕಮ್ಮಿ ಎಲ್ಲ ಆಗಿ ಸೊ ಇದೆಲ್ಲ ಆದ್ರೂ ಬಟ್
ಈ ಒಂದು ಕಂಪ್ಲೀಟ್ ಸಿನಿಮಾದಲ್ಲಿ ನೀವು ಯಾವುದೆಲ್ಲ ಲೊಕೇಶನ್ ಅಲ್ಲಿ ಏನೆಲ್ಲ ಎಫರ್ಟ್ ಹಾಕಿದ್ರಿ ಅಂತ ಡೆಫಿನೆಟ್ಲಿ ನಮಗೆ ಮತ್ತು ಸ್ಪೆಷಲಿ ಲೈಟ್ ಬಾಯ್ಸ್ ಮತ್ತೆ ನಿಮ್ಮ ಟೀಮ್ಗೆ, ಯಾಕಂತ ಹೇಳಿದ್ರೆ ನಾವು ಅಟ್ಲೀಸ್ಟ್ ನಾವಾಗಿ ಹೋಗ್ಬೇಕು ಅಲ್ಲಿಗೆ, ವೆಯ್ಟ್ಸ್ ಅದನ್ನೆಲ್ಲ ತಗೊಂಡು ಹೋಗ್ಲಿಕ್ಕೆ ನೀವು ಹಾಕಿರೋ ಎಫರ್ಟ್ ಬಗ್ಗೆ ರಿಯಲಿ ಥ್ಯಾಂಕ್ಸ್ ಅಲಾಟ್ ಸರ್. ಮತ್ತೆ ಅದರ ನಂತರ ನೆಕ್ಸ್ಟ್ ಬಂದು ನಮ್ಮ ಸರ್ ರಾಘವೇಂದ್ರ ಸರ್ ಬಗ್ಗೆ ಮುಂಗಾರು ಮಳೆ 2 ಸಿನಿಮಾ ಮಾಡುವಾಗ ಅವ್ರ ಕೋ ಡೈರೆಕ್ಟರ್, ನಾನು ಅಸಿಸ್ಟೆಂಟ್ ಡೈರೆಕ್ಟರ್. ಅಲ್ಲಿಂದ ನಮ್ಮ ಜರ್ನಿ ಶುರುವಾಗಿ ಈಗ ಆಪರೇಷನ್ ಲಂಡನ್ ಕೆಫೆ ಒಂದು ಏನಿರ್ತದೆ ಉಗ್ರ ಹೋರಾಟದ ನಡುವೆ ಒಂದು 3 ವರ್ಷ ಜರ್ನಿ ಮಾಡಿ ಇಲ್ಲಿ ತನಕ ಬಂದು ಇವಾಗ ರಿಲೀಸಿಂಗ್ ಡೇಟಿಗೆ ಬಂದಿದೆ. ಕಂಗ್ರ್ಯಾಚುಲೇಷನ್ ಸರ್, ಮತ್ತೆ ಥ್ಯಾಂಕ್ ಯು ಸೋ ಮಚ್. ಈ ಒಂದು ಸಿನಿಮಾನ ಇಷ್ಟು ಚೆನ್ನಾಗಿ ಡೈರೆಕ್ಷನ್ ಮಾಡಿ ಒಂದು ನಿಮ್ಮ ಏನು ವಿಷನ್ ಇದೆ ಅದನ್ನು ಕಂಪ್ಲೀಟ್ ಆಗಿ ಎಲ್ಲೂ ಏನು ಹೇಳ್ತೀವಿ ಕಾಂಪ್ರಮೈಸ್ ಆಗದೆ, ನಾವು ಫಿಲ್ಮಲ್ಲಿ ಗನ್ ಇಟ್ಕೊಂಡಿದ್ವಿ, ರಿಯಲ್ ಲೈಫಲ್ಲಿ ಎಲ್ಲರ ಜೊತೆ ಗನ್ ಇಟ್ಕೊಂಡು ಹೋರಾಟ ಮಾಡಿ ಇಲ್ಲಿ ತನಕ ತಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅದರ ನಂತರ ಸ್ಪೆಷಲ್ ಥ್ಯಾಂಕ್ಸ್ ಬಂದು ನಮ್ಮ ಪ್ರೊಡ್ಯೂಸರ್ಸ್ಗಳಿಗೆ, ಯಾಕಂತ ಹೇಳಿದ್ರೆ ಯಾವುದೇ ಒಂದು ಸಿನಿಮಾ ಒಂದು ಜರ್ನಿ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಸ್ಕ್ರಿಪ್ಟಲ್ಲಿ ನಾವು ಎಷ್ಟು ಈಸಿಯಾಗಿ ಬರ್ಕೊಳ್ತೀವಿ, ಎಲ್ಲದನ್ನ ಎಕ್ಸಿಕ್ಯೂಷನ್ ಮಾಡ್ತೀವಿ, ಬಟ್ ಅದಕ್ಕೆ ಜೀವ ತುಂಬಲಿಕ್ಕೆ ನಮ್ಮ ಪ್ರೊಡ್ಯೂಸರ್ಸ್ಗಳು ಹಾಕಿರುವಂಥ ಎಫರ್ಟ್ ತುಂಬ ಈಸಿ. ನಾವು ಅದನ್ನು ಹೇಳ್ಬೋದು, ಅಣ್ಣ ಹಿಂಗೆ ಸೀನ್ ಮಾಡ್ತೀವಿ, ಹಿಂಗೆ ಶೂಟ್ ಮಾಡ್ತೀವಿ, ಚಿಕ್ಕಮಂಗ್ಳೂರಿಗೆ ಹೋಗಿ ಮಾಡ್ತೀವಿ ಅಂತ. ಚಿಕ್ಕಮಂಗ್ಳೂರಿಗೆ ಹೋಗಿ ಬಿದ್ದ ಮೇಲೆ ಗೊತ್ತಾಯ್ತು 6 ತಿಂಗಳು ರೆಸ್ಟ್ ಮಾಡಬೇಕಾಗಿತ್ತು, ಪ್ರೊಡ್ಯೂಸರಿಗೆ ಎಷ್ಟು ಎಫರ್ಟ್ ಆಯ್ತು ಅದರಿಂದ ಅಂತೇಳಿ. ಸೊ ಅದರ ನಂತರ ತುಂಬ ಹರ್ಡಲ್ಸ್ ಬಂದ್ರೂ ಜೊತೆಯಾಗಿ ನಿಂತು ಈಚ್ ಆ್ಯಂಡ್ ಎವ್ರಿ ಸ್ಟೇಜಲ್ಲಿ ರಾಘವೇಂದ್ರ ಸರ್ ಅಥವಾ ನಮ್ಮ ಯಾವುದೇ ಒಂದು ಟೀಮ್ ಟೆಕ್ನಿಷಿಯನ್ ನಿಮ್ಮನ್ನು ಕೇಳಿದಾಗ ಅದಕ್ಕೆ ಯಾವುದಕ್ಕೂ ಇಲ್ಲ ಅಂತ ಹೇಳಿ ಮಾಡಿಸ್ಕೊಟ್ಟಿದ್ದಕ್ಕೆ ಪ್ರತಿಯೊಬ್ಬ ಪ್ರೊಡ್ಯೂಸರಿಗೂ ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾದ ಮೇಡಮ್ 100% 100% ಕಂಪ್ಲೀಟ್ಲಿ ಕ್ರೆಡಿಟ್ ನಾನು ಪ್ರೊಡ್ಯೂಸರ್ಸಿಗೆ ಕೊಡ್ತೀನಿ, ಯಾಕಂತ ಹೇಳಿದ್ರೆ ಅವ್ರ ಎಫರ್ಟ್ ಇಂದನೇ ಸಿನಿಮಾ. ಡೆಫಿನೆಟ್ಲಿ ಟೆಕ್ನಿಷಿಯನ್ ನಮ್ದೆಲ್ಲ ಒಂದು ಪಾರ್ಟ್ ಇದೆ, ನಾವೆಲ್ಲ ಒಂದು ಜರ್ನಿಯಲ್ಲಿ ಅವ್ರ ಜೊತೆ ಇದ್ವಿ. ಬಟ್ ನಮ್ಮ ಮರಾಠಿ ಪ್ರೊಡ್ಯೂಸರ್ ಆಲ್ವೇಸ್ ಒಂದು ಡೈಲಾಗ್ ಹೇಳ್ತಾರೆ, ಏನಂತ ಹೇಳಿದ್ರೆ ಹಣದ ಆ್ಯಕ್ಟಿಂಗ್ ಮಾಡ್ಲಿಕ್ಕೆ ಬರುವುದಿಲ್ಲ ಅಂತ. ಸೊ ಇವರು ಆ್ಯಕ್ಟಿಂಗ್ ಮಾಡೋದನ್ನ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಅದ ನಂತರ ಫಸ್ಟ್ ಮೇಘನ ಪರಿಚಯ ಆಗಿದೆ ಈ ಸಿನಿಮಾದಿಂದ. ಸೊ ಇದೊಂದು 2-3 ವರ್ಷ ಜರ್ನಿಯಲ್ಲಿ ತುಂಬ ಫ್ರೆಂಡ್ ಆಗಿ ನಾವೊಂದು ಒಳ್ಳೆ ಒಂದು ಜರ್ನಿನ ಶೇರ್ ಮಾಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಎಲ್ಲ ರೀತಿಯಲ್ಲೂ ನೀವು ಏನು ಸಪೋರ್ಟ್ ಮಾಡಿದ್ದಕ್ಕೆ. ತುಂಬ ನನಗೆ ಆರ್ಡ್ ಅನಿಸ್ತಿದೆ ನೀವು ಅಲ್ಲಿಗೆ ನೀನು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸೊ ಮತ್ತೆ ಶಿವಾನಿ, ನಾವು ನಾರ್ಮಲಿ ಕನ್ನಡದಲ್ಲಿ ನಮಗೆ ಮೇಘ ಮತ್ತು ನನಗೆ ಮರಾಠಿ ಮಾತಾಡುವಾಗ ಎಫರ್ಟ್ ಏನು ಕಷ್ಟ ಆಗಿತ್ತು. ಸೊ ಅವರಿಗೂ ಅಷ್ಟೇ ಕಷ್ಟ ಆಗಿದ್ರು ಅದನ್ನು ಕನ್ನಡ ಕಲಿತು ಒಂದು ತಿಂಗಳು, ನಾರ್ಮಲಿ ಬ್ಯುಸಿ ಇರೋ ಆರ್ಟಿಸ್ಟ್ಗಳಷ್ಟು ಟೈಮ್ ಕೊಡಲ್ಲ. ವೆಲ್ಕಮ್ ಟು ಬ್ಯಾಂಗ್ಳೂರ್, ಸಾರಿ ಲೇಟ್ ಆಯ್ತು ಇಲ್ಲ. ಸೊ ಅದ ನಂತರ ಅದಕ್ಕೆ ಆ ಟೈಮ್ ಕೊಟ್ಟು ಆ ಟೈಮನ್ನು ಡೆಡಿಕೇಟ್ ಮಾಡಿ ಇದು ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತು ಈ ಸಿನಿಮಾನ ಕಂಪ್ಲೀಟ್ಲಿ ನವಂಬರ್ 28 ರಿಲೀಸ್ ಆಗ್ತಿದೆ. ಆಪರೇಷನ್ ಲಂಡನ್ ಕೆಫೆ ಆಫ್ಟರ್ ಅನ್ನೋದು ಇನ್ಫಾರ್ಮೇಷನ್. ಸೊ 28 ನವಂಬರ್ ರಿಲೀಸ್ ಆಗ್ತಿದೆ. ನೀವೆಲ್ಲ ಸಪೋರ್ಟ್ ಮಾಡಿ, ನಿಮ್ಮ ಆಶೀರ್ವಾದ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಕವಿಶ್ ಅವರೇ, ಈ ಹಾಡಿನ ಬಗ್ಗೆ ವೆಲ್ಕಮ್ ಟು ಜಂಗಲ್, ಈ ಹಾಡಿನ ಬಗ್ಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸಾರಿ ಮ್ಯೂಸಿಕ್ ಪಾರ್ಟ್ ಬಂದ್ರೆ ಪ್ರಾಂಶುಜಾ ಅಂತ ಮಾಡಿರೋದು. ನನ್ನ ಮೊದಲನೇ ಸಿನಿಮಾ ನಾನು ಡೈರೆಕ್ಟ್ ಮಾಡಿದಾಗ ಅವ್ರು ನನ್ನ ಜೊತೆ ವರ್ಕ್ ಮಾಡಿದ್ರು. ಅದ್ರ ಬಗ್ಗೆ ಒಂದೆರಡು ಮಾತು. ನಮಗೆ ಮೈಕ್ ಇಟ್ಕೊಂಡು ಮಾತಾಡಿ ಅಭ್ಯಾಸ ಇಲ್ಲ. ಪರವಾಗಿಲ್ಲ, ಫೋನಲ್ಲಿ ಹೇಳಿದ್ರಲ್ಲ ಅದೇ, ಇಲ್ಲಾಂದ್ರೆ ರೆಕಾರ್ಡಿಂಗ್ ಫೋನಲ್ಲಿ ಹೇಳಿದ್ದೇನಿಲ್ಲ. ಎಲ್ಲ ಚಿತ್ರತಂಡದ ಪರವಾಗಿ ನಾನು ಕೇಳೋದು ಇಷ್ಟ ಅಂತ ಹೇಳಿದ್ರೆ, ನಮ್ಮ ಚಿತ್ರತಂಡ ನಾವೇನೋ ಕಷ್ಟಪಟ್ಟು ಮಾಡಿದ ಪಿಕ್ಚರ್ ಅನ್ನ ಎಲ್ಲರೂ ಸಮೇತ ಪ್ರಶ್ನವ್ರ ಮುಂದೆ ಪಿಕ್ಚರ್ ನೀಟ್ ಮಾಡಿಕೊಡಿ ಅಷ್ಟೇ. ಮಾತಾಡಕ್ ಬರಲ್ಲ ಅಂತ ಹೇಳಿ ಮನ್ಸಿಗೆ ಟಚ್ ಆಗೋಡೆಲ್ಲ ಕೊಟ್ಟಿದ್ರು ಬರುತ್ತೆ ಸರ್. ಥ್ಯಾಂಕ್ ಯು ಸೋ ಮಚ್ ಅಕ್ಷಯ್ ಅವರೇ. ಓ ನಿಮ್ದೇ ಮಗ ಕನ್ಫರ್ಮ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಕ್ಷಯ್ ಅವರೇ, ಥ್ಯಾಂಕ್ ಯು. ಬನ್ನಿ ಹಾರ್ಟ್ಲಿ ವೆಲ್ಕಮ್ ಶಶಾಂಕ್ ಸರ್. ಸಡಗರ ರಾಘವೇಂದ್ರ ಅವರು ನಿಮ್ಮ ಜೊತೆ ಕೋ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ರು. ಇದೀಗ ಅವರ ನಿರ್ದೇಶನದ ಚೊಚ್ಚಲ ಸಿನಿಮಾಗೆ ಸಾಂಗ್ ಲಾಂಚ್ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಫ್ರಮ್ ದ ಹೋಲ್ ಟೀಮ್ ಆಫ್ OLC. ಇದೀಗ ವೆಲ್ಕಮ್ ಟು ಜಂಗಲ್ ಈ ಹಾಡನ್ನು ನೀವು ಪ್ರೀತಿಯಿಂದ ಲಾಂಚ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಜಂಗಲ್ ಸಾಂಗ್ ಲಾಂಚ್ ಆಗಲಿ. ಥ್ಯಾಂಕ್ ಯು ಸೋ ಮಚ್ ಸರ್. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.